me forever on fire. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗ್ತಾನೆ ಇದೆ. ರೆಬೆಲ್ಸ್ ತಂಡಕ್ಕೆ ಪರೋಕ್ಷವಾಗಿ ಸಹಕಾರವನ್ನು ದೆಹಲಿ ನಾಯಕರೇ ಕೊಡ್ತಾ ಇದ್ದಾರಾ, ಟೆಸ್ಟ್ ಮಾಡ್ತಾ ಇದ್ದಾರಾ ಅಂತ. ಗುದ್ದಾಡೋರು ಗುದ್ದಾಡಲಿ, ಹೊಡೆದಾಡೋರು ಹೊಡೆದಾಡಲಿ, ಬಡಿದಾಡೋರು ಬಡಿದಾಡಲಿ, ಹಾರಾಡೋರು ಹಾರಾಡಲಿ, ಚೀರಾಡೋರು ಚೀರಾಡಲಿ. ಯಾರ ಕೆಪಾಸಿಟಿ ಎಷ್ಟಿದೆ ಇಲ್ಲಿ, ಯಾರ ತಾಕತ್ತೇನಿದೆ? ರೆಬೆಲ್ಸ್ ಬಣದ್ದೇ ಏನಾದರೂ ಸ್ಟ್ರಾಂಗ್ ಇದ್ದಾರಾ? ಪಕ್ಷನಿಷ್ಠರು ರೆಬೆಲ್ಸ್ ಬಣದಲ್ಲೇ ಇದ್ದಾರಾ? ಅಥವಾ ಅಫಿಷಿಯಲ್ ಆಗಿ ಏನು ಪಾರ್ಟಿ ಒಂದು ತಂಡ ಅಂತ ಮಾಡಿದೆಯೋ ಒಂದು ರಾಜ್ಯಕ್ಕೆ, ಆ ತಂಡದಲ್ಲೇ ಬಲಿಷ್ಠರಿದ್ದಾರಾ? ಪಕ್ಷಾಧ್ಯಕ್ಷರ ಹೋರಾಟಕ್ಕೂ ಭಿನ್ನರ ಹೋರಾಟಕ್ಕೂ ಸಪೋರ್ಟ್ ಹೇಗೆ, ಏಕೆ? ಎರಡೂ ಬಣದ ತಾಕತ್ತನ್ನು ದೆಹಲಿ ನಾಯಕರು ದೆಹಲಿಯಲ್ಲಿ ಕೂತ್ಕೊಂಡೇ ಅಳಿತಾ ಇದ್ದಾರಾ? ಹೊಸ ವರ್ಷದ ಆರಂಭದಲ್ಲಿ ವಿಜೇಂದ್ರ ಅವರ ದೂರನ್ನು ಅಮಿತ್ ಶಾ ಅವರು ಆಲಿಸಿದರು. ಈಗ ಭಿನ್ನರ ಬಣದ ವಕ್ಫ್ ಹೋರಾಟಕ್ಕೆ ಶಹಬಾಸ್ ಅಂತ ಹೇಳಿ ಬಿ ಜೆ ಪಿ ನಾಯಕರೇ ಹೇಳ್ತಾ ಇದ್ದಾರಲ್ಲ, ಹಾಗಾದಾಗ ವಿಜೇಂದ್ರ ಅವರ ವಾದ ಇಲ್ಲಿ ಏನಾಯಿತು? ವಿಜೇಂದ್ರ ಅವರ ದೂರು ದುಮ್ಮಾನ ದುಃಖ ದುಮ್ಮಾನಗಳೇನೋ ಇದ್ವಲ್ಲ, ಅದಕ್ಕೆ ಬೆಲೆ ಬರಲಿಲ್ವ? ಹಾಗಾದರೆ ಬಿ ಜೆ ಪಿ ನಾಯಕರ ಈ ನಿರ್ಧಾರದ ಹಿಂದೆ ಇರತಕ್ಕಂಥ ಲೆಕ್ಕಾಚಾರ ಎಂಥದ್ದು? ರಾಜ್ಯಾಧ್ಯಕ್ಷರ ಚುನಾವಣೆಗಿಂತ ಮುಂಚೆ ಪಕ್ಷನಿಷ್ಠರನ್ನು ಇವರು ಒಂದು ಕಡೆಯಲ್ಲಿ ಇಂಥ ಒಂದು ಹೋರಾಟಗಳ ಮೂಲಕವಾಗಿ ಪಿಕ್ ಮಾಡ್ತಾರಾ, ಇವರು ಹುಡುಕ್ತಾ ಇದ್ದಾರಾ, ಪತ್ತೆ ಹಚ್ತಾ ಇದ್ದಾರಾ ಅಂತ. ಅವರವರ ಶಕ್ತಿ ಬಲಪ್ರದರ್ಶನದ ಬಳಿಕ ಸೂಕ್ತ ನಿರ್ಧಾರವನ್ನು ವರಿಷ್ಠರ ಬಳಗ ಪ್ರಕಟಿಸಬಹುದು. ಒಂಥರ ಸಾಕಷ್ಟು ಕುತೂಹಲದ ನಡೆ ಇದು ಬಿ ಜೆ ಪಿ ಹೈಕಮಾಂಡ್ ಕಡೆಯಿಂದ.